ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು 3 ಗಂಟೆ ಹಾಕಿ ಕಟ್ಟಬೇಕು. ಗಟ್ಟಿಮೇಳ ಗಟ್ಟಿಮೇಳ. ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ಯಾವ ನೀನು ಈ ಪ್ರಶ್ನೆನ ನನ್ನನ್ ಕೇಳೋ ಬದ್ಲು ಅಲ್ಲಿ ತಾಳಿ ಕಟ್ಟಕ್ ಕೂತಿದ್ದೇನಲ್ಲ ಆ ವರ ಮಹಾಶಯನಿಗೆ ಕೇಳಿ. ಇವಳು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಅಗ್ನಿ ಸಾಕ್ಷಿಯಾಗಿ ನನಗ್ ತಾಳಿ ಕಟ್ಟಿ ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ನನಗ್ ಮಾತು ಕೊಟ್ಟು ಈಗ ನಾನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀಯಾ? ಇದು ದೊಡ್ಡವ್ರ ಮನೆ ಮದ್ವೆ. ಬಾಯಿಗೆ ಬಂದಾಗೆಲ್ಲ ಹೊರಡಬೇಡ. ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ಕಷ್ಟಕ್ಕೆ ಸಿಕ್ಕಾಕೋತೀಯ. ಪೊಲೀಸ್ನ ಕರೆಸಿ ಅರೆಸ್ಟ್ ಮಾಡಿಸ್ಬೇಕಾಗುತ್ತೆ. ಹುಷಾರ್. ಪೊಲೀಸ್ನವ್ರನ್ನ ಕರಿತೀರಾ? ಕರೀರಿ. ಅದ್ಯಾವ ಪೊಲೀಸ್ನವ್ರನ್ನ ಕರಿತೀರೋ ಕರೀರಿ. ಆದ್ರೆ ಇವನ್ ಪ್ರತಿಫಲ ನನ್ ಹೋಟೆಲ್ ಬೆಳೀತಾ ಇದೆಯಲ್ಲ. ಸಾಕ್ ನಿಲ್ಸ ನಿನ್ ಕಿರ್ಚಾಟನ. ಇಷ್ಟಕ್ಕೂ ನೀನ್ ನಮ್ಮಣ್ಣನ್ ಮದ್ವೆ ಆಗಿದೆ ಅನ್ನೋದಕ್ಕೆ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ನನ್ ಮಾತಿಗೆ ಸರಿಯಾದ ಸಾಕ್ಷಿ ಇದೆ. ಇದು ನಿಜ ಅಂತ ನಾನ್ ಎಲ್ಲಿ ಬೇಕಾದ್ರೂ ನಿರೂಪಿಸಿ ತೋರಿಸ್ತೀನಿ. ಅಂಥದ್ದೇನಿದೆ ನಿನ್ನ ಹತ್ರ ಸಾಕ್ಷಿ? ಸಾಕ್ಷಿ ಬೇಕಾ? ಸಾಕ್ಷಿ ತಗೊಳ್ಳಿ. ಈಗೇನ್ ಹೇಳ್ತೀರಾ? ಸಾಕ್ಷಿ ನೋಡಾಯ್ತಲ್ಲ. ಏನು ಇದ್ದೀರ ತಾತ, ನಿಜವಾಗ್ಲು ನನಗೀಕೆ ಯಾರು ಅಂತಾನೆ ಗೊತ್ತಿಲ್ಲ. ನನ್ ಮಗು ಬದುಕನ್ನ ಹಾಳ್ ಮಾಡಿದ ಪಾಪ ನಿನ್ನ ಸುಮ್ನೆ ಬಿಡೋದಿಲ್ಲ. ಎದ್ ಬಾರೆ. ದೊಡ್ಡೋರ್ ಮನೆ ಮದ್ವೆಯಲ್ಲಿ ಈ ರೀತಿ ಬಂದ್ ನಾಟಕ ಆಡೋದು, ಎಲ್ರು ಮರ್ಯಾದೆಗೆ ಹೆದ್ರಿ ನಿನ್ ಕಾಲ್ ಹಿಡಿದಾಗ ಒಂದಷ್ಟು ಕಾಸು ಮಾಡ್ಕೊಂಡು ಹೋಗೋದು, ಇದೇ ತಾನೇ ನಿಮ್ ದಂಧೆ? ನನ್ನನ್ನ ಮದ್ವೆ ಆಗ್ತಿರೋ ಬಗ್ಗೆ ನೀನೇನೆ ಹೇಳೋದು. ಅವ್ರೇನು ಅಂತ ನನಗ್ ಗೊತ್ತು. ಅವರು ಹುಟ್ಟಿರೋದು ಒಗ್ಗಟ್ಟು ಕುಟುಂಬದಲ್ಲಿ, ಬೆಳೆದಿರೋದು ಸೀತಾರಾಮಣ್ಣವ್ರ ಮಾರ್ಗದರ್ಶನದಲ್ಲಿ. ಮನೆಯವ್ರ ಮನ್ಸಿಗೆ ಕಷ್ಟ ಆಯ್ತು ಅಂತ ಇಷ್ಟಪಟ್ಟು ಹುಡುಗಿನ ಬಿಟ್ಟು ಬಂದ ಮಹಾನ್ ಭಾವ ಅವರು. ಅವ್ರನ್ನ ಮೋಸ್ಗಾರ ಅಂತ್ಯ. ನಾಲ್ಗೆನ ತೆಗೆದು ನಾಯಿಗೆ ಹಾಕ್ಬೇಕು. ಕಲ್ಮಶ ಇಲ್ದೇ ಇರುವಂತ ವಂಶಕ್ಕೆ ನಾನು ಸೊಸೆ ಆಗ್ತಾ ಇದ್ದೀನಿ. ಸೊಸೆ ಸೌಭಾಗ್ಯ ತರ್ತಾಳೆ ಅನ್ನೋ ಮಾತಿದೆ. ಆದ್ರೆ ಈ ಮನೆ ನನ್ನನ್ನ ಸೊಸೆ ಮಾಡ್ಕೊಂಡು ನನಗ್ ಸೌಭಾಗ್ಯ ತಂದ್ಕೊಟ್ಟಿದೆ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ಏನಾಗಿದೆ ಇವಳಿಗೆ? ಮದ್ವೆ ನಿಲ್ಸೋದಕ್ಕೆ ಇವಳೇ ಸುಪಾರಿ ಕೊಟ್ಟು ಈಗ ಇವಳೇ ಉಲ್ಟಾ ಹೊಡಿತಿದ್ದಾಳಲ್ಲ. ತಾಳಿ ಕಟ್ಟಿ ಪುರೋಹಿತ್ರ ಏನಮ್ಮ? ಮಂತ್ರ ಹೇಳಿ. ಸರಿಮ್ಮ. ಗಟ್ಟಿ ಮೇಳ.